ಮಚ್ಚು ಹಿಡಿದು ರೀಲ್ಸ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಂತಹ ನಟ ವಿನಯ್ ಹಾಗೆ ರಜತ್ ಕಿಶನ್ ಜೈಲು ಪಾಲಾಗಿದ್ದಾರೆ. ಪೊಲೀಸರನ್ನೇ ಯಾಮಾರಿಸೋದಕ್ಕೆ ವಿಫಲ ಯತ್ನವನ್ನ ಮಾಡಿದ್ದಾರೆ. ಫೈಬರ್ ಮಚ್ಚು ಕೊಟ್ಟು ಸಾಕ್ಷ್ಯ ನಾಶದ ಯತ್ನವನ್ನ ಕೂಡ ಮಾಡಿದ್ರು. ಇನ್ನು ರೀಲ್ಸ್ಗೆ ಬಳಕೆ ಮಾಡಿದ ಮಚ್ಚು ಇನ್ನೂ ಪತ್ತೆ ಆಗಿಲ್ಲ. ಹಾಗಾಗಿ ಇಬ್ಬರನ್ನ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ರೀಲ್ಸ್ಗೆ ಬಳಕೆ ಮಾಡಿದಂತಹ ಮಚ್ಚನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮಚ್ಚು ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಂದ ರೀಲ್ಸ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಾದ ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು 24ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇಬ್ಬರನ್ನ ಒಂದು ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶ ಹೊರಡಿಸಲಾಗಿದ್ದು, ಇವತ್ತು ಮತ್ತೆ ಪೊಲೀಸರು ಇವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಮಚ್ಚು ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಂದ ರೀಲ್ಸ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಾದ ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು 24ನೇ ACMM ಕೋರ್ಟ್ ಆದೇಶವನ್ನ ನೀಡಿದೆ. ಇಬ್ಬರನ್ನು ಕೂಡ ಒಂದು ದಿನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದ್ದು, ಇವತ್ತು ಮತ್ತೆ ಕೋರ್ಟ್ ಮುಂದೆ ಪೊಲೀಸರು ಇವರನ್ನ ಹಾಜರುಪಡಿಸಲಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಚ್ಚು ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಂದ ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ಬಂಧನಕ್ಕೆ ಇಬ್ಬರನ್ನ ಕಳುಹಿಸಲಾಗಿದೆ. ಆರೋಪಿಗಳಾದ ರಜತ್ ಕಿಶನ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಒಂದು ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇವತ್ತು ಮತ್ತೆ ಕೋರ್ಟ್ ಮುಂದೆ ಪೊಲೀಸರು ಇವರನ್ನ ಹಾಜರುಪಡಿಸುತ್ತಾರೆ. ಇಬ್ಬರು ಆರೋಪಿಗಳ ಪರವಾಗಿ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದ್ದು, ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಜತ್ ಹಾಗೆ ವಿನಯ್ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ದರ್ಶನ್ ಈಗ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ದರ್ಶನ್, ಇಬ್ಬರನ್ನ ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪೊಲೀಸರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೇಳುವಂತಹ ಚಾನ್ಸಸ್ ಇದೆಯಾ? ಜೊತೆಗೆ ಮಚ್ಚು ಲಾಂಗ್ ಇದನ್ನ ಶೂಟ್ ಮಾಡುವಾಗ ಬಳಸಿದ್ದು ಬೇರೆ, ಇವಾಗ ಪೊಲೀಸರಿಗೆ ಜಪ್ತಿ ಮಾಡೋದಕ್ಕೆ ಕೊಟ್ಟಿರೋದು ಬೇರೆ. ಸೊ ಸಾಕ್ಷ್ಯನಾಶ ಪ್ರಕರಣ ಎಲ್ಲಿಗೆ ಬರ್ತಾ ಇದೆ? ಖಂಡಿತ ಪ್ರಜ್ವಲ, ನಿನ್ನೆ ಲಾಂಗ್ ಮತ್ತು ಮಚ್ಚಿಡಿದು ರೀಲ್ಸ್ ಅನ್ನ ಮಾಡಿರ್ತಾರೆ ರಜತ್ ಮತ್ತೆ ವಿನಯ್. ಅವರು ಸಹ ಒಂದು ಫೇಕ್ ಲಾಂಗ್ ಅನ್ನ ಕೊಟ್ಟು ನಿನ್ನೆ ಪೊಲೀಸರು ಸಹ ಅವ್ರ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಿನ್ನೆ ಅವ್ರನ್ನ ಸ್ಪಾಟ್ ಮಹಾಜರು ಅಂದ್ರೆ ಅಕ್ಷಯ ಸ್ಟುಡಿಯೋದಲ್ಲಿ ಅವ್ರನ್ನ ಸ್ಥಳ ಮಹಾಜರು ಮಾಡಿದ್ರು. ಈ ಸಂದರ್ಭದಲ್ಲಿ ಆ ಒಂದು ಲಾಂಗ್ ಯಾರು ಪ್ರಾಪರ್ಟಿ ಬಾಯ್ಸ್ ಬಳಸ್ತಾ ಇದ್ರು, ಆ ಪ್ರಾಪರ್ಟಿ ಬಾಯ್ಸ್ಗೆ ಕೊಟ್ಟಿದ್ರಂತೆ ಇವರು ವಾಪಸ್. ಮತ್ತೆ ಆ ಲಾಂಗ್ ಸಿಕ್ಕಿರ್ಲಿಲ್ಲ, ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಿ ನಿನ್ನೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರು ಪಡಿಸಲಾಗಿತ್ತು. ಈಗ ನ್ಯಾಯಾಧೀಶ ಅವರಿಗೆ
ಬಂಧನಕ್ಕೆ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಬ್ಬರನ್ನು ಸಹ ಒಂದು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಆದೇಶವನ್ನು ಮಾಡಿದ್ರು. ಹಾಗಾಗಿ ಇಂದು ಸಹ ಅವರು ಕೋರ್ಟ್ಗೆ ಮತ್ತೆ ಅವರನ್ನ ಹಾಜರುಪಡಿಸುವಂತ ಸಹ ಹೇಳಿರ್ತಕ್ಕಂಥದ್ದು. ಆದ್ರೆ ಕೋರ್ಟ್ ನಲ್ಲಿ ಏನೆಲ್ಲ ಆಗ್ತಾ ಇದೆ, ಮತ್ತೆ ಇವತ್ತು ಇವ್ರ ಕಡೆಯಿಂದ ಸಹ ಈಗ ಜಾಮೀನು ಅರ್ಜಿಗೆ ಸಹ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಕ್ಕಂಥದ್ದು ಪ್ರಜ್ವಲ. ದರ್ಶನ್, ದಯಾನಂದ್ ಅವರು, ಕಮಿಷನರ್ ದಯಾನಂದ್ ಅವರು ಹೇಳಿದ್ರು ಸಾಕ್ಷ್ಯನಾಶ ಪ್ರಕರಣ ಕೂಡ ದಾಖಲು ಮಾಡಲಾಗತ್ತೆ ಅಂತ. ಸೊ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಜಾಮೀನು ಅರ್ಜಿಯ ಮೇಲೆ ಇದು ಯಾವ ಎಫೆಕ್ಟ್ ಅನ್ನ ಬೀರಬಹುದು? ಖಂಡಿತ. ಯಾಕಂತಂದ್ರೆ ಅವ್ರ ಮೇಲೆ ಆರ್ಮ್ಸ್ ಆಕ್ಟ್ ಅನ್ನ ಹಾಕಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದ್ರಲ್ಲೂ ಸಹ ಇವರು ಲಾಂಗ್ ಅನ್ನ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಫೇಕ್ ಲಾಂಗ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. ಅದ್ರ ಜೊತೆಗೆ ಆರ್ಮ್ಸ್ ಆಕ್ಟ್ ಜೊತೆಗೆ ಈಗ IPC ಸೆಕ್ಷನ್ 201 ಸಹ ಅವ್ರ ಮೇಲೆ ಆಡ್ ಆಗಿರ್ತಕ್ಕಂಥ ಅಂದ್ರೆ ಸಾಕ್ಷ್ಯನಾಶ. ಹಾಗಾಗಿ ಇವರನ್ನು ಸಹ ಏನು ಇವತ್ತು ಬೇಲ್ ಅರ್ಜಿ ಏನೋ ಅಂದ್ರೆ ಕೊಡ್ತಾರ ಇಲ್ಲ ಅಂತಕ್ಕಂಥ ಕೋರ್ಟ್ ಅಲ್ಲಿ ಇವತ್ತು ಒಂದು ಅರ್ಜಿ ಸಹ ಇರ್ತಕ್ಕಂಥದ್ದು. ಅಂದ್ರೆ ಒಂದು ವೇಳೆ ಏನಾದ್ರು ಜಡ್ಜ್ ಏನಾದ್ರು ಇವ್ರೇನ್ ಕೊಟ್ಟಿರ್ತಕ್ಕಂಥ ಫೇಕ್ ಲಾಂಗ್, ಹಾಗಾಗಿ ಇವ್ರಿಗೆ ಬೇಲನ್ನ ಏನು ರಿಜೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಇವರನ್ನು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ಲಾಗ್ತದೆ. ಅಕಸ್ಮಾತ್ ಏನಾದ್ರು ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ನಿಜ ಅಥವಾ ಈ ಒಂದು ಪ್ರಾಪರ್ಟಿಯನ್ನು ಬಳಸಿರ್ತಕ್ಕಂಥ ಪ್ರಾಪರ್ಟಿ ಬಾಯ್ಸ್ ಯಾರಾದ್ರೂ ಸಹ ಬೇರೆ ಕಡೆ ಹಾಕಿದ್ದಾರೆ ಅಂತ ತಿಳಿದು ಬಂದ್ರೆ ಒಂದು ವೇಳೆ ಇವ್ರಿಗೆ ಬೇಲನ್ನು ಸಹ ಕೊಡ್ತಕ್ಕಂಥ ಚಾನ್ಸಸ್ ಕೂಡ ಇರ್ತಕ್ಕಂಥದ್ದು ಪ್ರಜ್ವಲ. ರೈಟ್ ದರ್ಶನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.